ನಿಮ್ಗೂ ಇಷ್ಟ ಇಲ್ಲ ಕ್ಲಾಸ್ಗೆ ಹೋಗಕ್ಕೆ, ನನಗೂ ಇಷ್ಟ ಇರಲಿಲ್ಲ. ನೋಡಿದ್ರ ಆರಾಮ ಬಂದು ಟೈಮ್ ಪಾಸ್ ಮಾಡಿದ್ದಾಯ್ತಾ. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ವಾ? ಅಪ್ಪ ನನಗಂತೂ ಹೆಂಗಪ್ಪ ಮನೆಗೆ ಹೋದ್ರೆ ಮತ್ತೆ ಯಾಕೆ ಲೇಟು ಅದು ಇದು ಅಂತ ಕೇಳ್ತಾರೆ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ಟಿದ್ದು ನನಗಂತೂ. ಸದ್ಯ ಎಲ್ಲ ಮುಗೀತಲ್ವಾ, ಸಾಕು ಬಿಡು, ಆರಾಮಾಗಿ ಮೂವಿ ನೋಡ್ಕೊಂಡು ಬನ್ನಿ. ಹೋಗ್ಬಿಟ್ಟು ಎಲ್ಲಾದ್ರೂ ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಹೊಟ್ಟೆ ತುಂಬ ಹೋಗೋಣ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನನಗೇನು ಅಭ್ಯಂತರ ಇಲ್ಲಪ್ಪ, ನನಗೇನು ಅಭ್ಯಂತರ ಇಲ್ಲ. ಹಳ್ಳಿ ಹುಡುಗಿ ಆದ್ರೂ ಪರವಾಗಿಲ್ಲ. ಹಳ್ಳಿ ಹುಡುಗಿಯರು ತುಂಬಾನೇ ಎದ್ರುಕಂತಾರೆ. ಬನ್ನಿ ಬನ್ನಿ ಅಂತ ಕರೆದ್ರೆ ಅಯ್ಯೋ ನಾನು ಬರಲ್ಲ 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 ಅಂತ ಹೇಳ್ಬಿಟ್ಟು ತುಂಬಾನೇ ಎದ್ರುಕಂತಾರೆ. ಸದ್ಯ ನೀವಂತೂ ಎದ್ರುಕೊಳ್ಳೋಕೆ ಮಾತಾ ಇಲ್ವಲ್ಲ, ತುಂಬಾ ಧೈರ್ಯವಾಗಿದ್ದೀರಾ. ಸರಿ ಸರಿ ಬನ್ನಿ ಹೋಗೋಣ, ಆರಾಮಾಗಿ ಓಡಾಡ್ಕೊಂಡು ಬರೋಣ. ಮತ್ತೆ ನೀವು ಕ್ಲಾಸ್ ಮಿಸ್ ಆಯ್ತು ಅಂತ ಮಾತ್ರ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಸರಿನಾ? ಅಕಸ್ಮಾತ್ ನಿಮ್ಗೆ ಏನಾದ್ರು ಕ್ಲಾಸ್ ಇಷ್ಟ ಆಗಲಿಲ್ಲ ಅಂದ್ರೆ ಆರಾಮಾಗಿ ನನ್ನ ಜೊತೆ ಬನ್ನಿ, ಆರಾಮಾಗಿ ಓಡಾಡ್ಕೊಂಡು ರೌಂಡ್ಸ್ ಹೊಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ. ನನಗೂ ಕಾಲೇಜ್ ಅಂದ್ರೆ ಬೋರೇನೆ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೇಲಿ ಫೋರ್ಸ್ ಅಲ್ವಾ, ಹೋಗ್ಬೇಕಲ್ವಾ, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಹೌದು ಹೌದು. ನಿಮ್ ಬೈಕು ತುಂಬಾನೇ ಚೆನ್ನಾಗಿದೆ. ನಮ್ ಡ್ಯಾಡಿ ಕೊಡ್ಸಿದ್ ಬೈಕ್, ಅವು ತುಂಬಾನೇ ಚೆನ್ನಾಗಿದೆ. ಬಾರೆ ಒಳಗಡೆ ಹೋಗೋಣ. ಸರ್ ಒಳಗಡೆನೆ ಅವರಂತೆ. ಸದ್ಯ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಹೊರಟೋಗೋಣ ಬಾ. ಅಲ್ಲ, ಅವಳು ನಮ್ಮ ಮಾವನ್ ಮದುವೆ ಮಾಡ್ಕೊಂಡಿರೋ ಹುಡುಗಿ ಕಣೆ. ಹೌದಾ? ರಚ್ಚು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಮದುವೆ ಮಾಡ್ಕೊಂಡಿರೋ ಹುಡುಗಿ. ಇಲ್ಲಿ ನೋಡಿದ್ರೆ ಯಾವನ್ ಜೊತೆನೋ ಬೈಕಾಗೆ ಬಂದ್ಬಿಟ್ಟು ಪಿಕ್ಚರ್ ನೋಡ್ಕೊಂಡು ಹೋಗ್ತಾವಳೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ನಮ್ಮ ಮಾವ ಎಷ್ಟು ಒಳ್ಳೇದು ಗೊತ್ತೇನೆ, ಎಷ್ಟು ಕಷ್ಟಪಟ್ಟು ಕೆಲಸ ಎಲ್ಲನೂ ಮಾಡ್ತಾವ್ರೆ. ಇವಳು ನೋಡ್ಕೋಬೇಕು ಅಂತಲೇ ಫಸ್ಟು ರ್ಯಾಂಕ್ ಅವರು ಗೊತ್ತಾ, ಕಾಲೇಜ್ಗೆ ಟಾಪರು. ಅಂಥವ್ರು ಕಾಲೇಜೆಲ್ಲ ಬಿಟ್ಬಿಟ್ಟು ಇವಳಿಗೋಸ್ಕರ ಅಂತೇಳ್ಬಿಟ್ಟು ಎಷ್ಟೆಲ್ಲ ಕಷ್ಟಪಡ್ತಾವ್ರ ಮನೆಗೆ. ಇವಳು ನೋಡಿದ್ರೆ ಇವನ ಜೊತೆ ಗಾಡಿನಾಗ ಬಂದು ಮೂವಿ ಎಲ್ಲ ನೋಡ್ಕೊಂಡು ಹೋಗ್ತಾವಳಲ್ಲೇನೆ. ಎಲ್ಲರೂ ನಿಂತರನೇ ಇರ್ಬೇಕಲ್ಲಮ್ಮ, ಎಲ್ಲರೂ ನಿಂತರನೇ ಇರೋಕ್ಕಾಗುತ್ತಾ? ಒಬ್ರು ಇರ್ತಾರೆ ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಷ್ಟೇನೆ. ಎಲ್ಲರೂ ಗೌರವಗಳು ಥರ ಇರಬೇಕಲ್ಲ. ಎಲ್ಲರೂ ನಮ್ಮಂಗೆ ನೋಡು ಥಿಯೇಟ್ರ್ ಹತ್ರ ಬಂದಿದ್ದೀವಿ, ಆದರೆ ಮೂವಿ ನೋಡಂಗಿಲ್ಲ, ಸೈನ್ ಹಾಕ್ಸ್ಕೊಬೇಕು, ಹೋಗ್ಬೇಕು. ಈ ಥರ ಬಾಳು ಯಾರು ಬಾಳ್ತಾರೆ? ಏನೋ ಎಂಜಾಯ್ ಮಾಡ್ತಾವಳೆ, ಎಂಜಾಯ್ ಮಾಡಲಿ ಬಿಡು. ನಿಮ್ಮ ಅವಂಗೆ ಬುದ್ಧಿ ಇಲ್ಲ ಅಂತ ಅನ್ನಿಸ್ತೈತೆ. ಕಾಲೇಜಿಗೆ ಕಳಿಸಿ ಅವ ಓದಿಸ್ತಾವನೆ. ಎಂಥ ಕೆಲಸ! ನಮ್ಮ ಮಾವಂಗಿ ಮಾತು ಹೇಳ ಬ್ಯಾಡ್ವಾ? ನೋಡೆ, ಅವ್ರ ಸಂಸಾರ ಉಳಿಸ್ಬೇಕು ಅನ್ನೋದಾಗಿದ್ರೆ ಒಂದು ಮಾತು ಹೇಳಿ ತಿದ್ಕ ಅಂತ ಹೇಳು. ಇಲ್ಲ ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡು, ನಿನ್ಗೆ ಯಾಕೆ ಅನ್ನೋದಾದ್ರೆ ಸುಮ್ಮನೆ ಆಗು. ನಿನ್ಗೆ ಯಾಕೆ ಹೆಂಗಾದ್ರೂ ಮಾಡ್ಕೊಂಡು ಬಿದ್ದೋಗ್ಲಿ. ನೀನೇನಾದ್ರೂ ಅವ್ರ ಮಧ್ಯೆ ಏನು ಹೋಗ್ಬೇಕಾ? ಏನೂ ಇಲ್ಲ ತಾನೇ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಇಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ, ಸುಮ್ಮನೆ ಇರೆ. ನಿನ್ಗೇನು ಗೊತ್ತಾಗಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು. ನಮ್ಮ ಮಾವಂಗೆ ಹೇಳ್ಬಿಟ್ರೆ ನಮ್ಮ ಮಾವ ಸುಮ್ಮನೆ ಕೊರಗ್ತಾನೇ ಇರ್ತಾನೆ. ಅದ್ರ ಬದಲು ಇವಳಿಗೆ ನನಗೆ ಯಾಕೂ ಸುಗ್ತು ಸ್ವಲ್ಪ ಎದುರಿಸಿದ್ರೆ ಅವಾಗ ಸುಮ್ಮನೆ ಆಗ್ಬಿಡ್ತಾಳೆ. ಇಲ್ಲ ಅಂತಂದರೆ ಅಷ್ಟೇನೆ, ಇನ್ನೂ ಇಂಥ ಕಂತ್ರಿ ಕೆಲಸ ಮಾಡ್ತಾನೆ ಇರ್ತಾಳೆ. ನಮ್ಮ ಮಾವ ಆಮೇಲೆ ಕೊರಗಬೇಕಾಗ್ತೈತೆ. ಇವಳು ಎಂಥ ಕಂತ್ರಿ ಕೆಲಸ ಮಾಡ್ತಾವಳೆ ಅಂತ ನಮ್ಮ ಮಾವಂಗೆ ಹೇಳಿದ್ರೆ ಕತೆ ಮುಗಿಸ್ತಾನೆ ಅಷ್ಟೇನೆ. ಇರು ಮಾಡ್ತೀನಿ. ಲೇ, ನಿನ್ಗೆ ಯಾಕೆ ಬೇಕು ಮಹಾ? ನಮಗೆಲ್ಲ ವಿಚಾರ ಬೇಡ, ಬಾರೆ ಹೋಗೋಣ. ನೀನು ಸುಮ್ಮನೆ ಇರೆ. ರಚ್ಚು ರಚ್ಚು, ಹೇಳು ಮಹಾ. ರಚ್ಚು, ಇಲ್ಲೇನು ಮಾಡ್ತಾ ಇದೀಯಾ? ಇವನು ಯಾರು? ಇವನ್ ಜೊತೆ ನೀನೇನು ಮಾಡ್ತಾ ಇದೀಯಾ? ಅಲ್ಲ, ಕ್ಲಾಸ್ಗೆ ಹೋಗೋದು ಬಿಟ್ಬಿಟ್ಟು ನೀನು ಯಾಕೆ ಇಲ್ಲಿಗೆ ಬಂದೆ? ಅದು ಅದು ಸುಮ್ಮನೆ ಬೇಜಾರಾಗ್ತಾ ಇತ್ತು ನನಗೆ. ಕ್ಲಾಸ್ಗೆ ಓಕೆ ಇಷ್ಟ ಇರಲಿಲ್ಲ, ಅದಕ್ಕೇ ಸುಮ್ಮನೆ ಬೇಜಾರಾಗ್ತಾ ಇತ್ತಲ್ವಾ, ಅದಕ್ಕೇನೆ ನಾನು ಸುಮ್ಮನೆ ಬೋರ್ ಅಂತ ಈಚೆ ಕಡೆಗೆ ಬಂದೆ. ಇವನು ನನ್ನ ಫ್ರೆಂಡ್, ಇವನು ಈಚೆ ಕಡೆಗೆ ಬಂದ. ಅದಕ್ಕೇನೆ ಇಬ್ರು ಮೂವಿಗೆ ಹೋಗೋಣ ಅಂತ ಟೈಮ್ ಪಾಸ್ ಆಗ್ತೈತೆ ಅಂತ ಅಂದರು. ಅದಕ್ಕೆ ಸರಿ ಅಂತ ಹೇಳಿದೆ, ಇಬ್ರು ಮೂವಿಗೆ ಬಂದಿದ್ದೀವಿ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಪ್ಪ, ಇನ್ನೇನು ಇಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ಮಾವ ಅಚ್ಚು ಕಷ್ಟಪಟ್ಬಿಟ್ಟು ನೀನು ಓದಿಸ್ತಾವನೆ. ಚೆನ್ನಾಗಿ ಓದಲಿ ಅಂತೇಳ್ಬಿಟ್ಟು ಸಾಲಾಗಿಲ್ಲ ಮಾಡಿಬಿಟ್ಟು ಓದಿಸ್ತಾವನೆ. ಅಂತದ್ರಾಗ ನೀನು ಕ್ಲಾಸ್ಗೆ ಹೋಗ್ಬಿಟ್ಟು ಪಾಠ ಕೇಳೋದ್ಬಿಟ್ಟು ಇವನು ಯಾರ ಜೊತೆನೋ ಹಿಂಗೆ ಕಲಿತಾ ಇದೆಯಲ್ಲೇ. ನಿನ್ಗೇನಾದರೂ ಮಾನ ಮರ್ಯಾದೆ ಇಲ್ವೇನೆ ನಿನಗೆ? ಮಾವಂಗೇನಾದರೂ ಈ ವಿಚಾರ ಗೊತ್ತಾಯ್ತು ಅಂತಂದರೆ ಏನು ಸುಮ್ಮನೆ ಬಿಟ್ಬಿಡ್ತಾನೆ ಅಂತ ಅನ್ಕೊಬಿಟ್ಟ? ಛೇ, ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಈ ಥರ ಮಾಡ ಅಂತ ಅದಾಗಿದ್ದರೆ ನೀನು ಯಾಕೆ ಅವನ ಮದುವೆ ಮಾಡ್ಕೋಬೇಕಿತ್ತು? ನಮ್ಮ ಮಾವನ ನೀನು ಯಾಕೆ ಮದುವೆ ಮಾಡ್ಕೋಬೇಕಿತ್ತು ಹೇಳು? ಅಯ್ಯೋ, ನೀನು ವಿಚಾರನ ಏನು ಹೇಳಕ್ ಹೋಗ್ಬೇಡ. ಸುಮ್ಮನೆ ಅಚ್ಚೂರು ಎಗಾಳ್ತಾನೆ ಸುಮ್ಮನೆ. ಈಗಲೇ ನಮ್ಮ ಸಂಸಾರದಾಗೆ ಉಳಿ ಇಂಟ್ಕೊಂಡಂಗೆ ಆಗೈತೆ. ನೀನು ಮತ್ತೆ ನೀನು ಬಂದ್ಬಿಟ್ಟು ಅದು ಇದು ಇದು ಅದು ಅಂತ ಏನು ಹೇಳಕ್ ಬರಬೇಡ. ಏನು ಫ್ರೆಂಡ್ಸ್ ಜೊತೆ ಫಿಲಮಿಗೆ ಬರತ್ತೆಪ್ಪ, ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯಲ್ಲ, ಬರೋದೇಂತೆಪ್ಪ? ಹೆಂಗೆ ಹೇಳ್ತೀಯ ನೋಡಿ ನೀನು? ನೋಡು, ಇನ್ನೊಂದ್ಕಿಂತ ನಾನು ಬರೋಕ್ಕಿಲ್ಲ. ನೀನೇನು ಹೇಳಕ್ ಹೋಗ್ಬೇಡ ಅಷ್ಟೇ. ನೀನು ಈಗಲೇ ಹೇಳಿದ್ದೀನಿ, ನೀನೇನು ಹೇಳಕ್ ಹೋಗ್ಬೇಡ. ಸುಮ್ಮನೆ ಅದು ಇದು ಇದು ಅದು ಅಂತ ಏನು ಇದು ಮಾತಾಡಕ್ಕೆ ಹೋಗ್ಬೇಡ. ನೋಡು, ಸುಮ್ಮನೆ ಮಾವನ ಜೊತೆ ಸಂಸಾರ ಮಾಡ್ಕೊಂಡಿರೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಆಡಕ್ಕೆ ಹೋಗ್ಬೇಡ. ಮಾವಂಗೆ ತುಂಬಾನೇ ಬೇಜಾರಾಗುತ್ತೆ. ಗೊತ್ತೇಳು. ನಿಜವಾಗೂ ನಾನು ನೀನು ಒಂದೇ ಕಾಲೇಜು ಗೊತ್ತಾ? ನೀನು ಏನು ಮಾಡಿದ್ರು ನಂಗೆ ಚೆನ್ನಾಗಿ ಗೊತ್ತಾಗ್ತೈತೆ. ಇನ್ನೊಂದ್ಸಲ ಈ ಥರ ಎಲ್ಲ ಮಾಡೋದು ನನಗೇನಾದರೂ ಗೊತ್ತಾಗಬೇಕಂತೆ. ಅವಾಗ ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ಮಾವಂಗೆ ಹೇಳ್ತೀನಿ. ಅವಾಗ ಮಾವ ನಿಂಗೆ ಸರಿಯಾಗಿ ಮರ್ಯಾದೆ ಕಳೆದು ಸರಿಯಾಗಿ ಮಾಡ್ತಾರೆ. ಅಲ್ಲಿ ತನಕ ನಿನಗೆ ಬುದ್ಧಿ ಬರಲ್ಲ ಅಂತ ಅನ್ನಿಸ್ತೈತೆ. ಮಾವ ಕಷ್ಟಪಟ್ಬಿಟ್ಟು ಓದ್ಸಕ್ಕೆ ಕಳಿಸಿದ್ರೆ ನೀನು ಇಲ್ದಿರ ಆಟ ಎಲ್ಲ ಆಡ್ತಾ ಇದೆಯಲ್ಲ, ಬಂದ್ಬಿಟ್ಟು ಹುಡುಗರ ಜೊತೆ ಯಾಕೆ ಸವಾಸ ಮಾಡ್ತೀಯಾ? ಹುಡುಗಿಯರು ಯಾರು ಸಿಗಲಿಲ್ವ ನಿಮಗೆ ಪಿಕ್ಚರ್ಗೆ ಬರೋಕ್ಕೆ? ಹುಡುಗನ ಜೊತೆನೇ ಬರಬೇಕಾ? ಹುಡುಗರು 420 ಇದ್ದಂಗೆ ಅವು. ನೋಡಿ ಹೆಂಗವನೇ ಮೊದಲೇನೆ. ಏನಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಏನು ಮಾಡ್ತೀಯಾ? ನಿನಗೇನು ಗೊತ್ತಾಗಲ್ಲ. ಅವನು ತುಂಬ ಒಳ್ಳೆಯವನು. ಸಾವುಕಾರ ಹುಡುಗ ಅಲ್ವಾ, ಅದಕ್ಕೆ ನಿಂಗೆ ಒಂಥರ ಹೊಟ್ಟೆ ಉರಿತೈತೆ ಅಂತ ಅನ್ನಿಸ್ತೈತೆ. ರಚ್ಚು ರಚ್ಚು, ಬಾ ಹೊರಡೋಣ, ಟೈಮ್ ಆಯ್ತು. ಏನೇ ಅವ್ನು ಬೈಕ್ ಹೋಗ್ತೀಯ ಇವಾಗ? ಬೈಕಾಗೆ ಹೋಗ್ಬೇಕು ನಾನು. ಜೊತೆಗೆ ತಾನೇ ಬಂದಿರೋದು. ಈಗ ಜೊತೆಗೆ ಹೋಗಲಿಲ್ಲ ಅಂತಂದ್ರೆ ಮರ್ಯಾದೆ ಇರ್ತೈತಾ? ಜೊತೆಗೇನೆ ಹೋಗ್ಬೇಕು ಇವಾಗ. ಬಂದೆ. ಯಾರ ಹುಡುಗಿ?
ಅಯ್ಯೋ ನಮ್ಮ ಮನೆ ಪಕ್ಕದೋಳು ಯಾರ ಜೊತೆ ಬೈಕಾಗಿ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ಲು. ಒಂಥರ ಹಳ್ಳಿ ಗಮಾರಿ ಇದ್ದಂಗೆ. ನಾನು ಅದಕ್ಕೆ ಯಾರ ಜೊತೆನಾದ್ರೂ ಹೋಗ್ತೀನಿ ನಿನ್ಗೆ ಯಾಕೆ ಅಂತ ಹೇಳ್ಬಿಟ್ಟು ಮಕ್ಕ ಓದ್ಬಿಟ್ಟು ಬರ್ತಾ ಇದ್ದೀನಿ ಅಷ್ಟೇನೆ. ಹೋ ಸಿಲಿ ಗರ್ಲ್. ಓಕೆ, ಏನು ಮಾಡೋಕ್ಕಾಗಲ್ಲ, ಬಾ ಹೊರಡೋಣ. ಒಬ್ಬೊಬ್ರು ಹಂಗೇನೆ ಒಂಥರ ಹಳ್ಳಿ ಕೂಗುಳು ಥರ ಇರ್ತಾರಲ್ವಾ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಾ ಹೋಗೋಣ ಬಾ. ನೀನು ನೋಡ್ಬಿಟ್ಟೆ ಅವಳಿಗೆ ಹೊಟ್ಟೆ ಉರ್ದೈತೆ. ಎಂಥ ಹುಡುಗನ ಜೊತೆ ಬಂದ್ಬಿಟ್ಟವಳಲ್ಲಪ್ಪ, ಎಂಥ ದೊಡ್ಡ ಗಾಡಿನಾಗ ಬಂದ್ಬಿಟ್ಟವಳಲ್ಲಪ್ಪ ಅಂತ ಅವಳಿಗೆ ಆಗ್ಲೇ ಹೊಟ್ಟೆಲ್ಲ ಉರ್ದೈತೆ. ಅಲ್ಲ ಫ್ರೆಂಡ್ಸು ಅಂದಮೇಲೆ ಮೂವಿಗೆ ಹೋಗಿದ್ದಂಗೆ ಇರೋಕ್ಕಾಗುತ್ತಾ? ಅಯ್ಯೋ ಸಿಟಿನಲ್ಲಿ ಇದೆಲ್ಲ ಕಾಮನ್ನು, ಹಳ್ಳಿಯಲ್ಲಿ ಆ ಥರ ಈ ಥರ ಇರ್ಬೋದೇನೋ. ಅರೆ ಸಿಟಿಯಲ್ಲಿ ಇದೆಲ್ಲ ಕಾಮನ್ನು. ಸರಿ ಬಾ ಹೊರಡೋಣ ಬಾ, ಗಾಡಿ ಹತ್ತು. ಛೇ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಾನು ಹೇಳಿದ್ವ ನಿಂಗೆ, ನಿನಗೆ ಯಾಕೆ ಬೇಕು ವಿಚಾರ ಇಲ್ಲ. ನಾನು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಟ್ಬಿಡು. ನೀನು ಆರಾಮಾಗಿ ನೆಮ್ಮದಿಯಾಗಿರೋದು ಕಲ್ತ್ಕ, ಸರಿನಾ? ಕಂಡೋರ್ ವಿಚಾರ ಕಟ್ಕೊಂಡು ನಿನಗೇನೆ ಆಗಬೇಕು? ಬಾ ಹೋಗೋಣ ಸುಮ್ಮನೆ. ನಾಳೆ ಎಲ್ಲಿಂದ ಎಲ್ಲೋ ಹೋಗಿ ಎಲ್ಗೋ ಬಂದು ಯಾಕೆ ಬೇಕು ನಿನಗೆ? ಎಲ್ಲ ನಮ್ಮ ಮಾವಂಗೋಸ್ಕರ ಅಷ್ಟೇನೆ. ನಮ್ಮ ಮಾವ ತುಂಬಾ ಇಷ್ಟಪಡ್ತಾ ಇದ್ದ ಇವಳನ್ನ, ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದು ಅಷ್ಟೇನೆ. ಅಷ್ಟು ಬಿಟ್ರೆ ನನಗಿನ್ನೇನು ಬೇಕು? ಅವ್ರ ಸಂಸಾರದ ಮೂಗು ತುರ್ಸೋಂಥ ಅವಶ್ಯಕತೆ ನನಗೇನು ಇಲ್ಲಪ್ಪ. ಸರಿ ಸರಿ ಬಾ ಹೋಗೋಣ. ನಮ್ಮ ಮಾವಂಗೆ ನಾನು ಸದ್ಯಕ್ಕೇನು ಹೇಳಕ್ಕೆ ಹೋಗಲ್ಲ. ಸುಮ್ಮನೆ ಅವ್ರ ಸಂಸಾರಕ್ಕೆ ನಾನು ಯಾಕೆ ಕುಡಿ ಹಿಂಡಬೇಕು? ಒಂದಲ್ಲ ಒಂದಿನ ಅವಳು ಸೊರೋಗ್ತಾಳೆ ಅಂತ ಅನಿಸ್ತೈತೆ. ಸೊರೋಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ. ಸರಿ ಬಾ ಹೋಗೋಣ ಬಾ. ಏನು ಇವ್ರಿಬ್ರು ಜೊತೆಗೆ ಬರ್ತಾವ್ರಲ್ಲ, ಏನು ಇವನ ಜೊತೆ ಹುಟ್ಲಕ್ಕೆ ಶುರು ಮಾಡ್ಕೊಂಬಿಟ್ಲಾ? ಎಲ್ಲೋಗಿದ್ರಿ ಇಬ್ರು? ಎಲ್ಲೋಗಿದ್ರಿ? ಕ್ಲಾಸಿಗೆ ಬರಲೇ ಇಲ್ವಲ್ಲ ಇಬ್ರು? ನಾನು ಇವನು ಇಬ್ರು ಆ ಮೂವಿಗೆ ಹೋಗಿದ್ವಿ ಗೊತ್ತಾ. ತುಂಬ ಚೆನ್ನಾಗಿತ್ತು ಫಿಲಮ್ ಮಾತ್ರ. ಎಂಥ ಸಂದಾಕಿತ್ತು ಗೊತ್ತಾ. ಹಂಗೇನೆ ಇಂಟರ್ವಲ್ಲಾಗೆ ನಾವು ಚಿಪ್ಸು ಹಂಗೇನೆ ಇನ್ನು ಏನೋ ವೆರೈಟಿ ಇದ್ವು ಎಲ್ಲ ತಿನ್ಕೊಂಬಿಟ್ಟು ಎಲ್ಲನೂ ಓಡಾಡ್ಕೊಂಡ್ಬಿಟ್ಟು ಬಂದ್ವಿ. ಹಾಗೇನೆ ಹೊಟ್ಟೆ ತುಂಬ ಹೋಟ್ಲಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಬಂದ್ವಿ. ಕ್ಲಾಸ್ ಯಾಕೋ ತುಂಬಾ ಬೇಜಾರಾಗ್ತಾ ಇತ್ತು. ಕ್ಲಾಸ್ಗೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾವೇ ಓಡಾಡ್ಕೊಂಬಿಟ್ಟು ಬಂದ್ವಿ. ನಾನೇ ಇವಳಿಗೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಕಲಿಸಿದ್ದು. ಇವಾಗ ನನ್ನೇ ಬಿಟ್ಬಿಟ್ಟು ಇವನು ಯಾವನಿಂದೇನೋ ಆರಾಮಾಗಿ ತಿರ್ಕೊಂಡವಳಲ್ಲ ಇವಳು. ನನ್ನ ಜೊತೆ ಯಾರೂ ಬರಲಿಲ್ವಲ್ಲ, ಇವಳು ಕರ್ಕೊಂಡು ಹೋಗೋನಲ್ಲ ಇವನು. ಛೇ ನನಗಂತೂ ಹೊಟ್ಟೆಲ್ಲ ಉರಿತೈತೆ. ಇವಳು ಮದುವೆ ಆಗೈತೆ ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಆಡ್ತಾವಳೆ. ಹಾಡಲಿ ಬಿಡು, ಈ ವಿಚಾರನ ತಗೊಂಡೋಗ್ಬಿಟ್ಟು ಅಚ್ಚುಗೆ ಹೇಳಿದ್ರೆ ಕಾಲೇಜನ್ನೇ ಬಿಡಿಸ್ತಾನೆ. ಆವಾಗ ಸರ್ ಹೋಗ್ತದೆ ಅವಾಗ. ಅಯ್ಯೋ ನನ್ನ ಕರೆಯೋದಲ್ವಾ, ನಾನು ಬರ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಸರಿನಾ? ಕ್ಲಾಸಲ್ಲಿ ನೀವು ಕುತ್ಕೊಂಡು ಸೀರಿಯಸ್ ಆಗಿ ಪಾಠ ಕೇಳ್ತಾ ಇದ್ದೆ ಅಲ್ವಾ, ಸುಮ್ಮನೆ ಆ ಕ್ಲಾಸೆಲ್ಲ ಡಿಸ್ಟರ್ಬ್ ಮಾಡ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು ನಾನು ಇವಳು ಇಬ್ಬರೇ ಹೋಗ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ 3 ಜನನೂ ಹೋಗೋಣ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕಾರ್ ತಗೊಂಡು ಬರ್ತೀನಿ, ಓಕೆನಾ? ಕಾರ್ನಲ್ಲಿ 3 ಜನನೂ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಂದ್ಬಿಡೋಣ. ಈಗ ಬೈಕ್ ಅಲ್ವಾ, ಇಬ್ಬರೇ ಹೋಗೋಕ್ಕಾಗೋದು, ಅದಕ್ಕೇನೆ ಇವಳನ್ನೇ ಕರ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ 100% ಇನ್ನೇನೇ ಕರ್ಕೊಂಡು ಹೋಗೋದು, ಸರಿನಾ? 3 ಜನ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸರಿ ಸರಿ ಆಯಿತು. ಓಕೆ, ನೀವಿನ್ನ ಹೊರಡಿ, ಸರಿನಾ? ನಾನು ಮನೆಗೆ ಹೊರಡ್ತೀನಿ. ಸದ್ಯ ಕ್ಲಾಸ್ ಟೈಮಿಂಗ್ಸ್ ಹೆಂಗೋ ಮುಗೀತು. ಈಗ ಮನೆಗೆ ಹೋದ್ರೆ ನಮ್ಮಮ್ಮ ಏನೂ ಮಾತಾಡಲ್ಲ, ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದಾನೆ ಅಂತಲೇ ಅನ್ಕೋತಾರೆ. ಇಲ್ಲ ಮುಂಚೆ ಏನಾದರೂ ಹೋಗ್ಬಿಟ್ರೆ ಮತ್ತೆ ಅದೇ ಗತಿ ನನಗಂತೂ. ಅದು ಇದು ಅದು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಬೇಗ ಬಂದೆ ಫಿಲಮ್ಗೆ ಹೋಯ್ದು ಅಂತ ತಲೆ ತಿಂತಾರೆ. ಅದಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ದು, ಸರಿನಾ? ಸರಿ ನೀವು ಹೋಗಿ, ನಾಳೆ ನಾನು ಕ್ಲಾಸಿಗೆ ಸಿಗ್ತೀನಿ, ಸರಿನಾ? ಸರಿ ಸರಿ ಆಯಿತು. ಓಕೆ ಬಾಯ್ ಬಾಯ್. ಲೇ ಅವನು ಯಾರು ಏನು ಎತ್ತ ಅಂತನೇ ಗೊತ್ತಿಲ್ಲ ನಿಂಗೆ. ಅದು ಯಾಕೆ ಅವನ ಜೊತೆ ಒಬ್ಬಳೇನೇ ಪಿಕ್ಚರ್ ಹೋಗಿದೆ? ನಿಂಗೇನು ಅಷ್ಟೊಂದು ಗೊತ್ತಾಗಕ್ಕಿಲ್ವಾ? ಏನಾರ ಆದರೆ ಪ್ರಾಬ್ಲಮ್ಮು ನಿಂಗೇನು ಗೊತ್ತಾಗಕ್ಕೆ ಇಲ್ಲ ಅಂತ ಅನ್ಕೋತೀನಿ ನಿನ್ಗಂತೂ. ಭಾಳ ಒಳ್ಳೆ ಸುಮ್ಕಿರೇ ಯಪ್ಪ. ಎಷ್ಟು ತಿನ್ನೋದು ಕೊಡಿಸ್ತಾ ಗೊತ್ತಾ? ನಾನಂತೂ ಇಂಟರ್ವೆಲ್ಲ ಮುಗಿದ್ರೂ ತಿನ್ಕೋತಾನೆ ಇದ್ದೆ. ಅಷ್ಟೊಂದು ತಿನ್ನೋದೆಲ್ಲನೂ ಕೊಡಿಸ್ದ. ಲೇ ಒಂದು ಹುಡುಗಿ ಆಗಿ ಲಿಮಿಟ್ ಆಗಿರಬೇಕು. ಇದ್ರೇನಿಯ ಹಾಗೆಲ್ಲ ಒಬ್ಬೊಬ್ಬಳೇನಿಯ ಪಿಕ್ಚರ್ ಹೋಗೋದು, ಅವನ್ನೆಲ್ಲೋ ಕರೆದ ಅಂತ ಹೊಂಟೋಗೋದು, ಹಿಂಗೆಲ್ಲನೂ ಯಾಕೆ ಮಾಡಿಯ ನೀನು? ನಿಂಗೇನಾರ ಬುದ್ಧಿಗಿದ್ದಿ ಐತಾ ಇಲ್ಲೋ ನಿಂಗೆ? ನಾಳೆಗೆ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದು ಬೇರೆ ಮದುವೆ ಮಾಡ್ಕೊಂಡಿದ್ಯಾ, ನಿಂಗೆ ಅಷ್ಟೊಂದು ಗೊತ್ತಾಗಕ್ಕಿಲ್ವಾ? ಪದೇ ಮದುವೆ ಮಾಡ್ಕೊಂಡಿದ್ಯಾ ಅಂತ ಅನ್ಬೇಡ. ನಾನೇ ನಾವು ನಿನ್ನ ಮದುವೆ ಮಾಡ್ಕೊಂಡಿಲ್ಲ, ಸರಿನಾ? ಸುಮ್ಕೆ ಯಾಕೆ ಮದುವೆ ಮಾಡ್ಕೊಂಡಿದ್ಯಾ ಅಂತ ಒತ್ತಿ ಹೇಳ್ತೀಯಾ? ನಾನೇ ನಾವು ಮದುವೆ ಮಾಡ್ಕೊಂಡಿಲ್ಲ ಅಷ್ಟೇ ನೀನಿಯ. ಮದುವೆ ಮಾಡ್ಕೊಂಡಿದ್ಯೋ ಬಿಟ್ಟಿದ್ಯೋ, ಜೊತೆಗಿದೆಯಾ ಅಂತಂದ್ರೆ ಹಳ್ಳಿನಾಗ ಎಲ್ಲರೂ ಇಬ್ರು ಗಂಡ ಎಂತಿ ಅಂತಲೇ ಹೇಳ್ತಾ ಇರೋದು. ಆದರೂ ಹೊಸಿ ಹುಷಾರಾಗಿರು, ಹಿಂಗೆ ಎಲ್ಲನೂ ಗಂಡಸ್ರ ಜೊತೆ ತಿರ್ಗಕ್ಕೆ ಹೋಗ್ಬೇಡ. ನಾವು ಮಾತಾಡಿಸ್ತೀವಪ್ಪ, ಫ್ರೆಂಡ್ಸ್ ಜೊತೆ ಇರ್ತೀವಿ, ಆದರೆ ಈ ಥರ ಎಲ್ಲನೂ ಕ್ಲೋಸ್ ಆಗಿ ಹೋಗಲ್ಲ, ಸರಿನಾ? ಅವನು ಕಂಡ್ರೆ ಯಾಕೋ ಡೇಂಜರ್ ಥರ ಅವನೇ, ಸ್ವಲ್ಪ ಹುಷಾರಾಗಿರು ನೀನು. ಸರಿ ಹೇಳು, ನೀನನ್ನು ಕರ್ಕೊಂಡು ಹೋಗಿದ್ರೆ ಎಲ್ಲ ಸರೋಗೋದು. ನೀನು ಮುಟ್ಬಿಟ್ಟು ಹೋದ್ವಲ್ಲ, ಅದಕ್ಕೆ ನಂಗೆ ಸಹಿಸಕ್ಕಾಯ್ತಿಲ್ಲ. ಹೂ ಕಣಮ್ಮ, ಅದಕ್ಕೆ ನಂಗೆ ಸಹಿಸಕ್ಕಾಯ್ತಿಲ್ಲ.